ಎಲ್ರಿಗೂ ನಮಸ್ಕಾರ. ಸೈನಿಕ ಆ್ಯಕ್ಚುಲಿ ರಿಲೀಸ್ ಆದಾಗ ನನಗೆ 16 ವರ್ಷ ಬೇಸಿಕ್ಲಿ. ಸೊ ಐ ವಾಸ್ ಅ ಟೀನೇಜರ್. ಸೂಪರ್ ಹಿಟ್ ಸಿನಿಮಾ. ಹಾಡುಗಳು ಇವತ್ತಿಗೂ ಆ್ಯಕ್ಚುಲಿ ಲೈಕ್ ಸೂಪರ್ ಹಿಟ್ಟೇನೆ. 24 ವರ್ಷ ಆದಮೇಲೆ ನಾನು ಭಾಗ 2ನ ನಿರ್ದೇಶನ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಥ್ಯಾಂಕ್ ಯು ಯೋಗೇಶ್ವರ್ ಸರ್ ಈ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿರೋದಕ್ಕೆ. ಇನ್ನು ಸೈನಿಕ ಬಗ್ಗೆ ಹೇಳಬೇಕು ಅಂತಂದರೆ, ನೈಜ ಘಟನೆಗಳನ್ನ ಒಂದಷ್ಟು ಆಧಾರಿತವಾಗಿಟ್ಕೊಂಡು ಈಗ ಒಂದು ಸ್ವಲ್ಪ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಕತೆ ಉಸ್ತಿವಾರಿ ಯೋಗೇಶ್ವರ್ ಸರ್ರೇ ತಗೊಂಡಿದ್ದಾರೆ ಆ್ಯಕ್ಚುಲಿ. ಸೊ ನಾನು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಮೇಕಿಂಗ್ ಮೇಲೆ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಆಫ್ಟರ್ ದ್ಯಾಟ್ ಧ್ಯಾನ್ ಫಸ್ಟ್ ಮೀಟ್ ಮಾಡಿದಾಗ ನಾನು ಅನ್ಕೊಂಡಿರಲಿಲ್ಲ ಇಫ್ ಈಸ್ ಕೇಪಬಲ್ ಆರ್ ನಾಟ್ ಅಂತ. ಬಟ್ 2 ದಿನ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೆ ಅರ್ಥ ಆಯಿತು ಈಸ್ ಸಮ್ವನ್ ಹೂಸ್ ಕನ್ನಡ ಇಂಡಸ್ಟ್ರಿ ಇವತ್ತಿಗೆ ಬೇಕಾಗಿರೋವಂಥ ಒಬ್ಬ ಹೀರೋ ಇರಬೇಕಾಗಿರೋಂಥ ಕ್ವಾಲಿಟೀಸ್ ಎಲ್ಲ ಧ್ಯಾನಲ್ಲಿದೆ. ಸೊ ಒಂದು ದೊಡ್ಡ ಅಸೆಟ್ ಆಗ್ತಾನೆ ಅಂತ ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ಲೈಕ್ ನಿಜವಾಗ್ಲೂ ನನಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ ಇವ್ರ ಜೊತೆ ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದೀಸ್ ಆಪರ್ಚುನಿಟೀಸ್. ಕತೆ ಬಗ್ಗೆ ಕತೆ ಇನ್ನೂ ನಡೀತಾ ಇದೆ, ಕಂಪ್ಲೀಟ್ ಆಗಿಲ್ಲ. ನೆಕ್ಸ್ಟ್ ಇಯರ್ ಅದು ಟೇಕ್ ಆಫ್ ಆಗುತ್ತೆ. ಫಸ್ಟ್ ಇವಾಗ ಸದ್ಯಕ್ಕೆ ಕರ್ನಾಟಕ ಫಿಲಮ್ ಟೇಕ್ ಆಫ್ ಆಗುತ್ತೆ. ಸೊ ನೆಕ್ಸ್ಟ್ ಇಯರ್ ವಿಲ್ ಆಕ್ಚುಲಿ ಟೇಕ್ ಆಫ್ ಸೈನಿಕ. ಸೊ ಕತೆ ಬಗ್ಗೆ ಅಷ್ಟೊಂದು ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ಇವಾಗಲೇ. ಥ್ಯಾಂಕ್ ಯು ಸೋ ಮಚ್. ಪುನೀತ್ ಅವರಿಗೆ ಧನ್ಯವಾದಗಳು. ಇನ್ನು ವೇದಿಕೆ ಆ ಕಡೆ ಎಲ್ರಿಗೂ ನಮಸ್ಕಾರ. ನಮ್ಮ ಶಾಸಕರು ನನಗೆ ಸಿನಿಮಾ ಚಿತ್ರರಂಗದಿಂದ 30 ವರ್ಷದಿಂದ ಸ್ನೇಹಿತರು. ಒಂದು ಹಳೆಯ ಪತ್ರಕರ್ತರು ಗೊತ್ತು, ನಮ್ಮ ಸುಬ್ರಹ್ಮಣ್ಯ ರುಕ್ಕೋಜಿ ಅವರೆಲ್ಲ ನಾವು ಅವ್ರ ಆಫೀಸಲ್ಲೇ ಕೂತ್ಕೊಳ್ತಾ ಇದ್ವಿ. ಆವಾಗಲೇ ಅವರು ತುಂಬ ಕಷ್ಟಪಟ್ಟು ತುಂಬ ಪ್ಯಾಷನೇಟ್ ಆಗಿ, ಅವಾಗ ಬಾರ್ಡರ್ ಅಂತ ಒಂದು ರಿಲೀಸ್ ಆಗಿತ್ತಷ್ಟೇ ಒಂದು ಬಾಲಿವುಡ್ಡಲ್ಲಿ. ಸೈನಿಕ ಕನ್ನಡ ಚಿತ್ರನೂ ಅದೇ ರೇಂಜಲ್ಲಿ ಮಾಡಿದ್ರು, ತುಂಬ ಕಷ್ಟಪಟ್ಟು ಮಾಡಿದ್ರು. ನಾವೆಲ್ಲ ಜೊತೆಗಿದ್ವಿ ಅವಾಗ. ಈ 1 ವರ್ಷದ ಮುಂಚೆ ನನ್ನ ಕರೆದ್ಬಿಟ್ಟು ನನ್ನ ಮಗನ್ನ ಒಂದು ಫಿಲ್ಮ್ ಮಾಡೋಣ ಅಂತ ಹೇಳಿದ್ರು. ನಾನು ಆಯಿತು ಕರೆಸಿ ನೋಡೋಣ ಅಂತ ಹೇಳಿದೆ. ಅವಾಗ ಧ್ಯಾನ್ ಬಂದಾಗ ಅಂದ್ಕೊಂಡೆ, ಫುಲ್ಲಿ ಲೋಡೆಡ್, ಅರ್ಧಂಬರ್ಧ ಅಲ್ಲ, ಫುಲ್ಲಿ ವೆಲ್ ಟ್ರೈನ್ಡು, ತುಂಬ ಚೆನ್ನಾಗಿ ಇಂಪ್ರೆಸ್ ಆಯ್ತು ನನಗೆ ನೋಡ್ಬಿಟ್ಟು. ನಾನು ಹೇಳಿದೆ ಆದ ತಕ್ಷಣ ಯೋಗೇಶ್ವರ್ ಅವ್ರಿಗೆ, ಸರ್ ಅವಾಗ ಕಷ್ಟಪಟ್ಟು ಸೈನಿಕಾನ್ ಮಾಡಿದ್ರಿ, ಇವಾಗ ಇಷ್ಟಪಟ್ಟು ಧ್ಯಾನ್ನ 2-3 ಸಿನಿಮಾ ಮಾಡಿ ಇಂಡಸ್ಟ್ರಿಗೆ ಒಂದು ಅಸೆಟ್ ಆಗ್ತಾನೆ. ಈಗ ನಮ್ಮ ಚಿತ್ರರಂಗ ತುಂಬ ತೊಂದರೆಯಲ್ಲಿದ್ದಾಗ ನೀವು ಮಾಡ್ತಾ ಇರೋದು ತುಂಬ ಶ್ಲಾಘನೀಯ. ನಾವೆಲ್ಲ ಜೊತೆಯಲ್ಲಿರ್ತೀವಿ, ಎಂಟೈರ್ ನಮ್ಮ ಟೀಮು ನಿಮ್ಮ ಜೊತೆ ಇರ್ತೀವಿ. ಈಗ ಮೋಸ್ಟ್ ಬೇಕಾಗಿರೋದು ಕನ್ನಡ ಚಿತ್ರರಂಗಕ್ಕೆ 4-5 ಹೀರೋಗಳು ಬೇಕಾಗಿರೋದ್ರಿಂದ ಅದರಲ್ಲಿ ಖಂಡಿತವಾಗೂ ಧ್ಯಾನ್ ತುಂಬ ಒಳ್ಳೆಯ ಸ್ಥಾನದಲ್ಲಿ ಬರ್ತಾರೆ ಅಂತ ನನಗಂತೂ ಆತ್ಮವಿಶ್ವಾಸ ಇದೆ. ಸೊ ಕಂಗ್ರ್ಯಾಚುಲೇಷನ್ ಧ್ಯಾನ್, ಆಲ್ ದ ಬೆಸ್ಟ್ ಆ್ಯಂಡ್ ವೆಲ್ಕಮ್ ಟು ಸ್ಯಾಂಡಲ್ವುಡ್. ನಿಮಗೆ ನಮ್ಮೆಲ್ಲ ಟೀಮನ್ನು ಸಪೋರ್ಟ್ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಯೋಗೇಶ್ವರ್ ಅವ್ರಿಗೆ ಒಳ್ಳೇದಾಗುತ್ತೆ. ಅವ್ರು ಮಾಡ್ತಾ ಇರೋ ಎಲ್ಲ ಪ್ರಯತ್ನನೂ ಸಕ್ಸಸ್ ಆಗಿದ್ದಾರೆ. ಉತ್ತರ ಧ್ರುವ ಸಕ್ಸಸ್ ಆಗಿದೆ, ಸೈನಿಕ ಸೂಪರ್ ಹಿಟ್ ಆಗಿದೆ. ಸೊ ಇವು 2 ಕತೆ ಅವ್ರದ್ದು. ಮೇಯ್ನ್ ನಾನು ಕತೆ ಕೇಳಿದಾಗ ಅದ್ಭುತವಾದ ಕತೆ. ಯಾಕಂದರೆ ನಾನು ತುಂಬ ಫಿಲಮ್ ನಾನು ಈಗಿನ ಟೈಮಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಕೆಲವು ಕತೆಗಳು ಕೇಳೋದಕ್ಕಿಂತ ಅದ್ಭುತವಾಗಿ ಕತೆನ ಅವರು, ಯಾಕಂದರೆ ಅವರು ಈ ಮಣ್ಣನ್ನು ಇದು ಗೊತ್ತು ಅವ್ರಿಗೆ, ಮತ್ತು ಜನಗಳ ಜೊತೆ ತುಂಬ ಓಡಾಡ್ತಾ ಇರ್ತಾರೆ. ಆ ಎಲ್ಲ ಪಲ್ಸನ್ನು ಹಿಡಿದು 2 ಚಿತ್ರನೂ ತುಂಬ ಅದ್ಭುತವಾಗಿ ಕತೆ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಸರ್, ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು. ಯೋಗೇಶ್ವರ್ ಸರ್ ಅವರು ಅವರ ಸ್ಕ್ರೀನ್ ಪ್ರೆಸೆನ್ಸು, ಅವರ ಆ ಸಿನಿಮಾ ಪ್ರೀತಿ ಪ್ಯಾಷನ್ ಅವರಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅವ್ರು ರಾಜಕೀಯಕ್ಕೆ ಹೋದ್ರು ಅಂದರೆ ಆ ಒಂದು ಶಾರ್ಟ್ ಪ್ರೂವ್ ಮಾಡುತ್ತೆ. ಅವ್ರ ಗ್ಲಾಸಸ್ ಹಾಕೊಂಡು ಗನ್ ಹಿಡ್ಕೊಂಡು ಎಂಟ್ರಿ ಕೊಡೋವಾಗ್ಲೇ ನಿಜವಾಗ್ಲೂ ದ ಸೈನಿಕ ಇಸ್ ಬ್ಯಾಕ್ ಅಂತ ನಮಗೆ ಅನ್ನಿಸ್ತು. ಅಂಥ ಸಿನಿಮಾಗಳು ಕೊಟ್ಟು ರಾರಾಜಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅವ್ರು ಹಂಗೆ ಜಂಪ್ ಮಾಡಿ ಜನಸೇವೆಗೆ ಹೋದ್ರು. ಜನರ ಸೇವೆ ಜೊತೆಗೆ ಈಗ ಕಲಾ ಸೇವೆಯನ್ನು ಮತ್ತೆ ಮುಂದುವರಿಸ್ತೀನಿ ಅಂತ 25 ವರ್ಷಗಳ ನಂತರ ನಮ್ಮ ಸೋಲ್ಜರ್ ಇಸ್ ಬ್ಯಾಕ್ ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಸೈನಿಕ 2ನಲ್ಲಿ, ಕರ್ನಾಟಕ ಬಲಂ ಅಜೇಯಂನಲ್ಲಿ ಅವರ ಸುಪುತ್ರನ ಜೊತೆಗೆ ತಂದೆಯಾಗಿ, ಶಕ್ತಿಯಾಗಿ, ನಟನಾಗಿ, ಕಲಾಭಿಮಾನಿಯಾಗಿ, ಸೇವಕನಾಗಿ ಮತ್ತೆ ಬರ್ತಾ ಇದ್ದಾರೆ ಯೋಗೇಶ್ವರ್ ಸರ್ ಅವರು. ಸರ್, ನಿಮ್ಮ ಮಾತುಗಳು, ಈ ಕಂಬ್ಯಾಕ್ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ರಾಜಕೀಯ ಕ್ಷೇತ್ರಕ್ಕೆ ಹೋಗಿ ಮತ್ತೆ ಬಣ್ಣದ ಲೋಕಕ್ಕೆ ಬರುವಂತ ಈ ಹೆಜ್ಜೆ ಹೇಗೆ ಅನ್ನಿಸ್ತಾ ಇದೆ? ಬನ್ನಿ ಉಮೇಶ್. ಮಾಧ್ಯಮದ ಕುತ್ಕೊಳ್ಳಿ ನಿಮಿಷ. ಸ್ನೇಹಿತರೆ, ಸುಮಾರು
40 ವರ್ಷಗಳ ಚಿತ್ರರಂಗದ ಸಂಬಂಧ. ನಾನು ಒಬ್ಬ ನಟನಾಗಬೇಕು ಅಂತೇಳಿ ಬೆಂಗಳೂರು ಬಂದವನು. ಆದರೆ ಬದುಕು ಹಲವಾರು ತಿರುಗಳನ್ನು ತಗೊಳ್ತು. ನಾನೇನೋ ಕಷ್ಟಪಟ್ಟು ಆಕ್ಟರ್ ಆಗಿ ಸಿನಿಮಾದಲ್ಲಿ ನಾಯಕ ನಟನಾಗುವ ಹೊತ್ತಿಗೆ ನಾನು ರಾಜಕಾರಣಕ್ಕೆ ಆಕಸ್ಮಿಕವಾಗಿ ಹೋಗ್ಬೇಕಾಗಿ ಬಂತು. ಹಾಗಾಗಿ ನನ್ನ ಒಂದು 15 ವರ್ಷಗಳ ಚಿತ್ರರಂಗದ ಹೋರಾಟ ಶ್ರಮ ನನಗೆಲ್ಲ ಗೊತ್ತಿದೆ. ಮತ್ತೆ ಈಗ ನಾನವಾಗ ಚಿತ್ರರಂಗಕ್ಕೆ ಆಕ್ಟರ್ ಆಗಬೇಕು ಅಂತ ಬಂದಾಗ 20-25 ವರ್ಷ. ಮತ್ತೆ ನನ್ನ ಕನಸುಗಳನ್ನ ನನ್ನ ಮಗನ ಮುಖಾಂತರ ಒಂದಷ್ಟು ಈಡೇರಿಸಬೇಕು, ಚಿತ್ರರಂಗಕ್ಕೆ ಒಳ್ಳೆಯ ಚಿತ್ರಗಳನ್ನ ಕೊಡಬೇಕು, ಈ ಮಣ್ಣಿನ ಕಥೆಗಳನ್ನು ಹೇಳ್ತಕ್ಕಂಥ ಚಿತ್ರಗಳು ಬರಬೇಕು. ನಾನು ಇತ್ತೀಚಿನ ದಿನಗಳಲ್ಲಿ ಚಿತ್ರಗಳು ನೋಡಿದಾಗ ಎಲ್ಲ ಒಂಥರ ಮನಸ್ಸಿಗೆ ನೋವಾಗ್ತಾ ಇತ್ತು. ಹಾಗಾಗಿ ಮತ್ತೆ ಒಂದಷ್ಟು ಕನ್ನಡ ಚಿತ್ರೋದ್ಯಮ ವಿಜೃಂಭಿಸಲಿ, ಒಂದಷ್ಟು ಒಳ್ಳೆ ಚಿತ್ರ ಮಾಡೋಣ ಅಂತೇಳಿ ದೂರದೃಷ್ಟಿಯಿಂದ ಇವಾಗ ಮತ್ತೆ ನಾನು ಚಿತ್ರರಂಗಕ್ಕೆ ಬಂದಿದ್ದೀನಿ. ನನಗೆ ನಂಬಿಕೆ ಇದೆ ಕನ್ನಡ ಚಿತ್ರರಂಗದಲ್ಲಿ ಇನ್ನೊಂದಷ್ಟು ಒಳ್ಳೆಯ ಚಿತ್ರಗಳು ಬರ್ತವೆ. ನಮ್ಮ 2 ಸಂಸ್ಥೆಯಿಂದ 2 ಚಿತ್ರಗಳನ್ನ ಬಹುಶಃ ಸಂಕ್ರಾಂತಿಗೆ ನಾವು ಈಗ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಕರ್ನಾಟಕ ಬಲ ಮಜೆ ರಿಲೀಸ್ ಮಾಡ್ಬೇಕಂತೇಳಿ. ಮುಂದಿನ ವರ್ಷ ಸೈನಿಕ 2 ಬರುತ್ತೆ. ಹಾಗಾಗಿ ನಾನೇನು ಬಹಳ ಹೆಚ್ಚಿಗೆ ಮಾತಾಡೋದೇನು ಬೇಡ. ನನ್ನ ಚಿತ್ರರಂಗದ ಬಗ್ಗೆ ಒಳ ಹೊರ ಹರಿವು ಎಲ್ಲ ಗೊತ್ತಿದೆ. ಮತ್ತೆ ನನಗೆ ಹೊಸಬನಾಗಿ ನನ್ನ ಮಗನ ಮುಖಾಂತರ ಚಿತ್ರರಂಗಕ್ಕೆ ಬರ್ತಾ ಇದೀವಿ. ನಮ್ಮದೇ ಸಂಸ್ಥೆಗಳ ಮುಖಾಂತರ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸ, ಅಭಿಮಾನ ಇರಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಯೋಗೇಶ್ವರ್ ಸರ್, ಹೀರೋ ನಾಯಕ ಎಲ್ಲಿದ್ರೂ ನಾಯಕನೇ ಅನ್ನೋದಕ್ಕೆ ನೀವೇ ಒಂಥರ ಸಾಕ್ಷಿ. ಹೀರೋ ಆಗಿ ಸಿನಿಮಾದಲ್ಲಿ ಕಾಣಿಸ್ಕೋತಿದ್ರಿ, ಅದೇ ರೀತಿ ನಾಯಕನಾಗಿ ಹೀರೋ ಆಗಿ ರಾಜಕೀಯ ಕ್ಷೇತ್ರದಲ್ಲಿದ್ದೀರಿ. ಪ್ರತಿಯೊಂದು ಹೆಜ್ಜೆಯಲ್ಲೂ ಆ ಲೀಡರ್ಶಿಪ್, ಆ ನಾಯಕತ್ವ, ಯಶಸ್ಸು ನಿಮ್ಮ ಜೊತೆ ಇರಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಹಾಗೂ ಅವ್ರಿಗೆ ಜೊತೆಯಾಗಿ ಶಕ್ತಿಯಾಗಿ ನಿಂತ ನಮ್ಮ ನಿರ್ಮಾಪಕರು ಶೀಲಾ ಯೋಗೇಶ್ವರ್ ಅವರು. ಮೇಡಮ್, ನಿಮಗೂ ಆ ಮಹಾಲಕ್ಷ್ಮಿಗೆ, ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದ ಯಾವಾಗ್ಲೂ ಇರಲಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ದೊಡ್ಡ ಒಂದು ವೇದಿಕೆಯನ್ನ ಕಟ್ಟಿಕೊಟ್ಟ ನನ್ನ ತಂದೆ ತಾಯಿಗೆ ಕೃತಜ್ಞತೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಹಾಗೆ ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಕಷ್ಟಪಟ್ಟು ಒಂದಷ್ಟು ಒಳ್ಳೆ ಮೂವಿಗಳನ್ನ ಮಾಡೋ ಪ್ರಯತ್ನ ನಾನು ಮಾಡ್ತೀನಿ. ಹಿರಿಯ ನಿರ್ದೇಶಕರಾದ ನಾಗಣ್ಣ ಸರ್ ಹಾಗೂ ಪುನೀತ್ ಸರ್ ನನ್ನನ್ನು ತಿದ್ದು ಒಳ್ಳೆ ದಾರಿ ತೋರಿಸೋದಕ್ಕೆ ಒಪ್ಪಿರೋದು ನನಗೆ ತುಂಬಾ ಖುಷಿಯನ್ನು ತಂದಿದೆ. ಸದ್ಯಕ್ಕೆ ಈ ವೇದಿಕೆ ಮೇಲೆ ಜಾಸ್ತಿ ಮಾತಾಡಕ್ ಹೋಗಲ್ಲ. ಇಷ್ಟು ದೊಡ್ಡ ವೇದಿಕೆ ಮೇಲೆ ಜಾಸ್ತಿ ಮಾತಾಡೋಷ್ಟು ದೊಡ್ಡವನಲ್ಲ ನಾನು. ಬಟ್ ನಿಮ್ಗೆಲ್ಲರ ಆಶೀರ್ವಾದ, ಮಾಧ್ಯಮ ಮಿತ್ರರು, ಸ್ನೇಹಿತರು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಬಂದು ಆಶೀರ್ವಾದಿಸಿ, ಮತ್ತೆ ವಿ ಸೋಮಣ್ಣ ಅವರು, ಕೇಂದ್ರ ಸಚಿವರಾದ ವಿ ಸೋಮಣ್ಣ ಅವರು, ಬಹಳ ಜನ ಶಾಸಕರು, ನಿಮ್ಗೆಲ್ಲ ಆಶೀರ್ವಾದ ಇರಲಿ. ಇದು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಈ ಪ್ಯಾಷನ್ ಇಟ್ಕೊಂಡು ನಿರ್ಮಾಣ ಮಾಡೋಕ್ಕೆ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ನಮ್ಮ ಯೋಗೇಶ್ ಅವ್ರಿಗೆ ಮತ್ತು ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ನಾವು ಈ ಚಿತ್ರಕ್ಕೆ ಒಂದು ಸುಕೃತ ಏನು ಅಂತಂದರೆ, ನನಗೆ ಯೋಗೇಶ್ವರ ಸರ್ ಅವರ ಮಗನ್ನ ಲಾಂಚ್ ಮಾಡಿರ್ತಕ್ಕಂಥ ಒಂದು ಅವಕಾಶ ಸಿಕ್ಕಿರೋದು ನನಗೆ ದೈವಿಕ ಕೃಪೆ. ಆ ಕೃಪೆಗೆ ನಾನು ಯಾವತ್ತೂ ಕೃತಜ್ಞತನಾಗಿರ್ತೀನಿ. ಯೋಗೇಶ್ವರ ಸರ್ ಫ್ಯಾಮಿಲಿ ಅವ್ರ ಬಗ್ಗೆ ಅವ್ರಿಗೆ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಒಂದು ಏನಂತಂದರೆ, ಈ ಪಿಕ್ಚರಲ್ಲಿ ನೀವು ಎಲ್ಲ ಟ್ರೈಲರಲ್ಲೇ ಎಲ್ಲ ಹೇಳೋಕ್ಕಾಗೋದಿಲ್ಲ. ಈ ಚಿತ್ರವನ್ನು ಏನಾಗಿದೆ, ನಮ್ಮ ಮಣ್ಣಿನಲ್ಲಿ ಇತಿಹಾಸ ಭಾಳ ಸೃಷ್ಟಿಯಾಗಿದೆ. ಭಾರತದ ಮಣ್ಣಿನಲ್ಲಿ ಅನೇಕ ಇತಿಹಾಸವನ್ನು ಸೃಷ್ಟಿಯಾಗಿದೆ. ನಮ್ಮ ಮಕ್ಕಳಿಗೆ ನಾವು ನಮ್ಮ ಇತಿಹಾಸವನ್ನು ಹೇಳಬೇಕಾದ ಕರ್ತವ್ಯ ಈ ಮಾಧ್ಯಮದ ಮೂಲಕ, ಚಿತ್ರರಂಗದ ಮೂಲಕ ಹೇಳಬೇಕಾಗಿದೆ ಅಂತ ಅದು ಕರ್ತವ್ಯ ನಮ್ಮ ನಿರ್ಮಾಪಕರದಾಗಿರಲಿ, ರೈಟರ್ಗಳದಾಗಿರಲಿ, ನಿರ್ದೇಶಕರದಾಗಿರುತ್ತೆ. ಆ ನಿಟ್ಟಿನಲ್ಲಿ ಯೋಗೇಶ್ವರ್ ಅವರು ಅವರ ಕಥೆಯನ್ನು ಇಟ್ಕೊಂಡು ಈ ಚಿತ್ರವನ್ನು ನಾವು ಮಾಡಿಕೊಟ್ಟಿದ್ದೀವಿ. ಇದರಲ್ಲಿ ಏನು ಬಿಂಬಿಸುತ್ತೆ ಅಂತಂದರೆ, 1500 ಅಂದರೆ 6ನೇ ಶತಮಾನದಲ್ಲಿದ್ದಂಥ ಬಾದಾಮಿ ಯಾವ ರೀತಿ ಸಮೃದ್ಧಿಯಾಗಿತ್ತು, ಏನಿತ್ತು ಅಂತ, ಇಮ್ಮಡಿ ಪುಲಿಕೇಶಿ ಆಡಳಿತ ಹೇಗಿತ್ತು, ನೌಕಾಬಲ ಹೇಗಿತ್ತು ಅಂತಕ್ಕಂಥದ್ದು ಒಂದು ಗ್ಲಿಂಪ್ಸು ಅದನ್ನು ತೋರಿಸುತ್ತೆ. ಇಂದಿನ ಬಾದಾಮಿ ಆಗಿರ್ತಕ್ಕಂಥ ಪರಿಸ್ಥಿತಿ ಏನಿದೆ, ಅಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಗಲಿ ಅಥವಾ ಮತ್ತೊಂದಾಗಿರ್ತಕ್ಕಂಥ ಈ ಎರಡು ಮಧ್ಯಗಳನ್ನು ತುಲನೆ ಮಾಡಿಕೊಂಡು ಇದನ್ನ ಕಥೆಯನ್ನು ಹಣದಿದ್ದಾರೆ ನಮ್ಮ ಯೋಗೇಶ್ವರ್ ಸಾರು.
ಇದನ್ನ ಇತಿಹಾಸ ಮತ್ತು ಲೈವ್ ಅಲ್ಲಿ ಬರ್ತಕ್ಕಂಥ ಒಂದು ಕಥೆ ಆಗಿರ್ತದೆ. ಅದನ್ನ ಬಹಳ ಕಷ್ಟಪಟ್ಟು ಇದನ್ನು ನಮ್ಮ ರೈಟರ್ಸ್ಗಳು MS ರಮೇಶ್ ಅವರಾಗಿರ್ಬೋದು, ವಿಶ್ವ ಅವರಾಗಿರ್ಬೋದು, ಗುರುರಾಜ್ ಅವರಾಗಿರ್ಬೋದು ಈ ಕಥೆಯನ್ನು ಇದು ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ಹರಿಕೃಷ್ಣ ಅವರ ಮ್ಯೂಸಿಕ್, ಅವರು ಮ್ಯೂಸಿಕ್ ಅಂದರೆ ಒಂದು ಚಾಪ ಬೇರೆ ಥರ ಇರುತ್ತೆ. ಅದನ್ನು ನೀವು ಈಗಾಗಲೇ ನೋಡಿದ್ದೀರ. ಮ್ಯೂಸಿಕ್ಕಿನ ಚಾಪ, ಈ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಸಾಂಗ್ಗಳು ಅಷ್ಟೇ ಒಳ್ಳೆ ಅದ್ಭುತವಾದ ಹಾಡುಗಳನ್ನ ಕೊಟ್ಟಿದ್ದಾರೆ. ಎಲ್ಲೂ ಈ ಚಿತ್ರದಲ್ಲಿ ನಮ್ಮ ನೇಟಿವಿಟಿ ಅನ್ನೋದು ಭಾಳ ಮುಖ್ಯ ಇರ್ತದೆ. ಆ ನೇಟಿವಿಟಿನ ಬಿಟ್ಕೊಟ್ಟಿದೆ ಈ ಚಿತ್ರವನ್ನು ಮಾಡ್ತಾ ಇದ್ದೀವಿ ನಾವು. ಮ್ಯೂಸಿಕ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಹಾಗೂ ಲೊಕೇಶನ್ ಆಗಿರ್ಬೋದು, ಎಲ್ಲವೂ ನಮ್ಮ ನೇಟಿವಿಟಿಗೆ ತಕ್ಕಂತೆ ನಾವು ಈ ಸಿನಿಮಾವನ್ನು ಮಾಡ್ತಾ ಇದ್ದೀವಿ ನಾವು. ಸೊ ಇದಕ್ಕೆಲ್ಲ ಇವತ್ತೆಲ್ಲ ಎಲ್ಲರೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಆಶೀರ್ವಾದ ಮಾಡಿದ್ದಾರೆ. DK ಸುರೇಶ್ ಸರ್ ಬಂದಿದ್ದಾರೆ, ಸೋಮಣ್ಣ ಅವರು ಬಂದಿದ್ದಾರೆ, ಅನೇಕರು ಎಲ್ಲ ಬಂದು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಧ್ಯಾನ್ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಖಂಡಿತವಾಗಿ ನಾನು ಗ್ಯಾರಂಟಿಯಾಗಿ ಹೇಳಬಲ್ಲೆ ನಾನು ಅಂತ. ಯಾಕಂದರೆ 2 ವೇರಿಯೇಷನ್ನ ನೀವು ನೋಡಿದ್ದೀರಿ ಈಗಾಗಲೇ. ಕರ್ನಾಟಕ ಬಲಂ ವೇರಿಯೇಷನ್ ಆಗಿರ್ಬೋದು, ಸೈನಿಕ 2 ಆಗಿರ್ಬೋದು, 2 ವೇರಿಯೇಷನ್ ಇದೆ. ಆಮೇಲೆ ಕರ್ನಾಟಕ ಬಲಮಲ್ಲಿ 3 ಫೇಸಸ್ ಆಫ್ ದಿ ಕ್ಯಾರೆಕ್ಟರೈಸೇಷನ್ ಬರುತ್ತೆ. ಅದು ನಿಜವಾಗ್ಲೂ ಅವರು ಭಾಳ ಶ್ರಮಪಟ್ಟು ಮಾಡ್ತಾರೆ, ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದನ್ನು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ನಾಯಕ ನಟನ ಸೃಷ್ಟಿ ಆಗುತ್ತೆ ಅನ್ನೋದಿರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು, ನಮಸ್ಕಾರ. ಥ್ಯಾಂಕ್ ಯು ಸರ್. ಹಾಗೂ ಸಪ್ತ ಸ್ವರಗಳು ಹಿಡಿದು ತುಂಬಾ ಪವರ್ಫುಲ್ ಅನಿಸ್ತಾ ಇದೆ, ಬಲ ಇದ್ದಂಗಿದೆ. ನಿಮ್ಮ ಸಂಗೀತದ ಬಲ ಯಾವ ರೀತಿ ಇದೆ ಈ ಸಿನಿಮಾಗೆ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ದೊಡ್ಡ ಕನಸು ನಮ್ಮ ಯೋಗೀಶ್ ಸರ್ದು ಹಾಗೂ ಅವ್ರ ಮನೆಯವರು. ಈ ಕತೆ, ಈ ಸಿನಿಮಾ 2 ಸಿನಿಮಾದ ಕತೆ ಕೇಳಿದಾಗ ನನ್ನ ಪ್ರಶ್ನೆ ಒಂದೇ ಆಗಿತ್ತು ಯೋಗೀಶ್ವರ ಸರ್ಗೆ. ಇಷ್ಟು ಭಾರ ಹೊಸ ಹುಡುಗರಿಗೆ ನಾವು ಹೊರಬೇಕಾ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಬಟ್ ಅವರ ಆಯ್ಕೆ, ಅವರ ನೋಟ, ಅವರ ಕನಸು ತುಂಬ ದೊಡ್ಡದು. ಸೊ ಅವರ ಈ ಮಹತ್ವಾಕಾಂಕ್ಷೆಯ ಈ 2 ಸಿನಿಮಾಗಳಿಗೆ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ಆ್ಯಂಡ್ ಒಂದು ತುಂಬ ಖುಷಿ ಏನಂದರೆ 2 ಸಿನಿಮಾದ ಕಥೆಗಳು ತುಂಬ ವಿಭಿನ್ನವಾಗಿದೆ. ಆ್ಯಂಡ್ ಹೀರೋ ಅಂತ ಏನು ನಾವು ಆ ಪಾತ್ರ ಅಂತ ಕರಿತೀವಿ, ಪರ್ಫಾರ್ಮ್ ಮಾಡಬೇಕು ಅನ್ನೋಂಥ ಒಂದು ಕತೆ ಆಯ್ಕೆ ಮಾಡಿಕೊಂಡು ಮಾಡ್ತಾ ಇರೋದಕ್ಕೆ ಧ್ಯಾನ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಆ್ಯಂಡ್ ಎಲ್ಲರ ಪರವಾಗಿಯೂ ಅವ್ರಿಗೆ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡ್ತೀನಿ. ತುಂಬ ದೊಡ್ಡ ಫ್ಯೂಚರು ಅವ್ರದ್ದಾಗಲಿ, ತುಂಬ ದೊಡ್ಡ ಮಟ್ಟಕ್ಕೆ ಅವ್ರು ಬೆಳೀಲಿ, ಯಶಸ್ಸು ಅವ್ರದ್ದಾಗಲಿ. ಇಡೀ ತಂಡಕ್ಕೆ ನನ್ನ ಶುಭ ಹಾರೈಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ತಾನೇ ಆಗಮಿಸಿದಂಥ ನಮ್ಮ ನಿರ್ದೇಶಕರ ರಾಜ್ಕುಮಾರ್ ಸಂತೋಷ್ ಆನಂದರಾವ್ ಸರ್ ಅವರಿಗೆ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ಸರ್. ಸರ್ ದಯವಿಟ್ಟು ಓಕೆ, Q&A ನಂತರ ಅವರು ವೇದಿಕೆಯಲ್ಲಿ ಜೊತೆಗಾಗ್ತಾರೆ. ಇನ್ನು ಅಭಿನಯ ಜಗತ್ತಿನಲ್ಲಿ ಅವರು ಮಾಡಿದಂತಹ ಪಾತ್ರಗಳ ಮೂಲಕ ಎಲ್ಲರ ಹೃದಯದಲ್ಲಿ ಒಂದು ಚಿಕ್ಕ ಸೈಟು ಅವ್ರಿಗೆ ಗ್ಯಾರಂಟಿ ನಮ್ಮ ಜಗಪತಿ ಬಾಬು ಸರ್ ಅವರು. ಸರ್, ನಿಮ್ಮ ಪಾತ್ರದ ಬಗ್ಗೆ, ಈ ಸಿನಿಮಾದ ಬಗ್ಗೆ, ನಿಮ್ಮ ಜರ್ನಿ ಬಗ್ಗೆ ಈ ಸಿನಿಮಾದಲ್ಲಿ ವಾಟ್ ವುಡ್ ಯು ಲೈಕ್ ಟು ಸೀ ಸರ್? అందరికీ నమస్కారం. ఇంతమంది వాట్ ఎవర్ విజువల్ వి సా వాస్ హ్యూజ్. జనరల్గానే కర్ణాటక జనాలందరూ బలవంతులు, లీడర్స్ ఇంకా బలవంతులు ఉన్నారు. ఇప్పుడు యోగేశ్వర్ గారు ఉన్నారు, హీరో కమ్ పొలిటీషియన్, అండ్ ఫర్ సో లాంగ్ ఈస్ బీన్ దేర్ ఇన్ ద పాలిటిక్స్. వీళ్ళందరితో టైం స్పెండ్ చేయటం, వీళ్ళందరితో కలిసి ఉండటం అనేది ఐఎమ్ ఫీలింగ్ గ్రేట్. సో ఈ పర్టికులర్ సినిమాలో నేను ఉన్నాను, అండ్ నేను పాలిటీషియన్ కాబట్టి మళ్ళీ వాళ్ళు వైట్ అండ్ వైట్ వేసుకొచ్చాను. నేను పాలిటీషియన్ లాగా ఉన్నాను, పొలిటికల్ స్టేజ్ కూడా మిక్స్ అయింది కాబట్టి. సో వాట్ ఎవర్ ఐ సా ద విజువల్ ఇస్ గ్రేట్. అండ్ నాగన్న గారి గురించి అందరికీ తెలిసిందే, ఈజ్ అ వెరీ గుడ్ టెక్నీషియన్. దర్ ఆర్ ఎక్సలెంట్ టెక్నీషియన్స్ బ్యాకింగ్ దిస్ అప్. సినిమా చాలా బలంగా ఉంది. ధ్యాన్, ఐ విష్ యూ ఆల్ ద బెస్ట్ ఫర్ యువర్ లైఫ్ అండ్ కెరియర్. You're looking amazing and doing a great job. Keep it up. Okay, love you all. Take care.
and thanks to Srikanth also. And I'll be seeing you all soon on screens. I always enjoyed Kannada industry. I have done films, చేశాను అంతకుముందు చేశాను, and ఇప్పుడు మళ్ళీ రిపీట్ చేసి I will again win your hearts. Thank you. ನೋ ಡೌಟ್ಸ್ ಆನ್ ದಟ್ ಸರ್, ವಿ ಆರ್ ಶ್ಯೂರ್ ಅಬೌಟ್ ದಟ್. ಥ್ಯಾಂಕ್ ಯು, ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಇನ್ನು ಚಿತ್ರದ ಹೆಸರು ಅಷ್ಟು ಸುಂದರವಾಗಿದ್ದಾಗ ಫಸ್ಟ್ ಹಾಂ ಸರ್ ಓಕೆ ಸೊ ಈಗ ಚಿತ್ರದ ಟೈಟಲ್ ಎಷ್ಟು ಚೆನ್ನಾಗಿದೆಯೋ, ಫಸ್ಟ್ ಲುಕ್ ಎಷ್ಟು ಚೆನ್ನಾಗಿದೆಯೋ, ಕರ್ನಾಟಕದ ಪೋಸ್ಟರ್ ಪ್ಲೀಸ್, ಅದರ ನಾಯಕಿಯರು ಕೂಡ ಅಷ್ಟೇ ಚೆನ್ನಾಗಿದ್ದಾರೆ. ಅವ್ರ ಸೌಂದರ್ಯ ಬಗ್ಗೆ ವರ್ಣಿಸಿದ್ರೆ ಮಾತುಗಳು ಕಮ್ಮಿ ಅನ್ಸುತ್ತೆ. ಯೂನಿವರ್ಸ್ನ ಪಟ್ಟವೇ ಸಿಕ್ಕಿದ್ಮೇಲೆ ಇನ್ನೇನು ಹೊಗಳಿಕೆ ಕೊಡೋದಕ್ಕೆ ಸಾಧ್ಯ. ನಾನು ಮಣಿಕಾ ವಿಶ್ವಕರ್ಮ, ಅದರಲ್ಲೂ ನೋಡಿ ವಿಶ್ವ ಬಂದ್ಬಿಟ್ಟಿದೆ, ವರ್ಲ್ಡ್ ಬಂದಿದೆ, ಅವ್ರು ಅದನ್ನು ಮೀರಿ ಯೂನಿವರ್ಸ್, ಮಿಸ್ ಯೂನಿವರ್ಸ್ ಇಂಡಿಯಾ 2025, ದ ವೆರಿ ಬ್ಯೂಟಿಫುಲ್. ಮಣಿಕಾ ಅವರೇ, ವಾಟ್ ವುಡ್ ಯು ಲೈಕ್ ಟು ಸೇ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? Namaskar everybody. First of all, I would like to express my gratitude for this beautiful opportunity. And as I always say, cinema has a way of telling stories that not just resonate with you, but also has the power of transforming lives with the kind of message that it wants to give. As the first look had a line written on it, that every kingdom has a hero and every hero has a battle. The story is all about actually somebody who aims to transform something, who aims to hold a message in his heart, and more than that, wants to take up actions and has the ability to bring community together. And that power, I think, through cinema is being transcended here. So that is my thought about this beautiful project, and I feel so happy to be part of something so beautiful and so thoughtful. Thank you. ಥ್ಯಾಂಕ್ ಯು. ಹಾಗೂ ಈ ಚಂದದ ಬ್ಯೂಟಿಗೆ, ಚಂದನವನಕ್ಕೆ ಸ್ವಾಗತ, ವೆಲ್ಕಮ್. ಓಕೆ, ಹಾಗೆ ಫೆಮಿನಾ ಮಿಸ್ ಇಂಡಿಯಾ, ನಮ್ಮ ಮಿಸ್ ಇಂಡಿಯಾನು ಫಸ್ಟ್ ರನ್ನರ್ ಅಪ್ ಕೂಡ ಅಲ್ಲೇ ಪಕ್ಕದಲ್ಲಿದ್ದಾರೆ ವಿತ್ ಗಾರ್ಜಿಯಸ್ ಸ್ಮೈಲ್. ಅವ್ರ ಕತ್ತಲ್ ಶೈನ್ ಆಗೋದು ಯಾವ ಲೆಕ್ಕ ಅಲ್ಲ, ಅವ್ರ ಸ್ಮೈಲ್ ಶೈನ್ ಆಗ್ತಿರೋದು ನೋಡಿ, ಅದಕ್ಕಿಂತ ದುಪ್ಪಟ್ಟಾಗಿದೆ. ರೇಖಾ ಪಾಂಡೆ ಅವರು, ಏನು ಹೇಳಕ್ಕೆ ಇಷ್ಟಪಡ್ತೀರಾ? Thank you for the compliment. Namaskar, Bangalore. Very sorry I don't know the language, but I'm going to speak the language of love. Grateful to be part of this project and to be associated with something so grand yet so real. And I'm looking forward to bringing the story to life. And I hope you all come to cinema to watch it for sure. Thank you. ಥ್ಯಾಂಕ್ ಯು ರೇಖಾ ಅವರೇ. ಅದೇ ರೀತಿ ಈ ಸಿನಿಮಾದಲ್ಲಿ ನಮ್ಮ ಚಂದದ ಧ್ಯಾನ್ಗೆ ಚಂದದ ಅಮ್ಮ ಇರಬೇಕಲ್ಲ, ಜೀನ್ಸಲ್ಲಿ ನಮ್ಗೆ ಚೆನ್ನಾಗಿ ಕಾಣಿಸ್ಬೇಕಂತ, ಹಾಗೆ ಅದೇ ರೀತಿ ಲಯಾ ಅವರು ಆರ್ಟಿಸ್ಟ್ ಅವ್ರನ್ನ ಹುಡುಕಿದ್ದಾರೆ ನಮ್ಮ ನಿರ್ದೇಶಕರು. ಲಯಾ ಅವರ ಕನ್ನಡ ಟಚ್ ಬಗ್ಗೆ ಹೇಳಬೇಕು ಅಂದರೆ ವೀರ ಕನ್ನಡಿಗ, ಹೀಗೆ ಹಲವಾರು ಕನ್ನಡದ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಈಗ ಮತ್ತೆ ಕರ್ನಾಟಕ ಬಲಂ ಚಿತ್ರದ ಮೂಲಕ ಕನ್ನಡಕ್ಕೆ ನಮ್ಮ ತೆಲುಗಿನಿಂದ ಹಾರಿ ಬಂದಂಥ ಲಯಾ ಅವರು, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ನಮಸ್ಕಾರ. My last film was Gandakali Kumararama in 2006. So after 20 years, I'm coming back again to the Kannada industry through Karnataka Balam. And just like in the name, the Balam is showing the power. So it's really powerful, and just the first look itself is so intense. And I'm waiting for this whole project to finish and come in front of you again. So thank you for the director, thank you for the producers and all my co-stars, and all the best. Dhyan was looking very good. He doesn't look like a newcomer at all, and all the best, Dhyan. You will do a good job, not only in this film, on all your future films as well. So all the best, and I also wish you all give me your wishes to continue my journey in Kannada industry as well. Thank you so much. ಲಯಾ ಅವರಿಗೆ ಧನ್ಯವಾದಗಳು. ಇನ್ನು ಹೀರೋ ಹೀರೋಯಿನ್ ಜೋಡಿಯ ಒಂದು ಕಾಂಬಿನೇಷನ್ ಯಾವಾಗಲೂ ಮಾತಾಡ್ತಾ ಇರ್ತೀವಿ, ಬಟ್ ಈ ವೇದಿಕೆಯಲ್ಲಿ ತಂದೆ ಮಗ
ಕಾಂಬಿನೇಷನ್ ತುಂಬಾನೇ ಇಂಟ್ರೆಸ್ಟಿಂಗು. ಹಾಗಾಗಿ ಅವರಿಬ್ರು ಇನ್ನೊಂದು ನಿಮಿಷದ ನಂತರ ಮಾತಾಡ್ತಾರೆ.